ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ನಮಸ್ಕಾರ ನಮಸ್ಕಾರ ಸರ್. ಏನು ಸರ್ ಇದು ಸಡನ್ ಅಂತ ಕಾಮನಬಿಲ್ಲು ಚಾನಲ್ನ ವಿಜಯಘೋಷ ಚಾನಲ್ನ ಮರ್ಜ್ ಮಾಡೋ ನಿರ್ಧಾರ? ನೋಡಿ, ಇದು ದೊಡ್ಡವ್ರ ತೀರ್ಮಾನ. ಇದ್ರ ಬಗ್ಗೆ ನಾನು ಏನು ಹೇಳೋಕ್ಕಾಗಲ್ಲ. ನಾನು ಇಲ್ಲಿ ಒಬ್ಬ ಎಂಪ್ಲಾಯಿ ಅಷ್ಟೇ. ಈ ವಿಚಾರವಾಗಿ ನಿಮ್ಗೆ ಏನೇ ಕೇಳಬೇಕಾದ್ರೂ ಉಪಮುಖ್ಯಮಂತ್ರಿ ದೇವಾನಂದ್ ಅವ್ರನ್ನ ಮತ್ತು ಅವರ ಬ್ರದರ್ ಕೃಷ್ಣಾನಂದ್ ಅವ್ರನ್ನ ಕೇಳ್ಬೋದು. ಅದೇ ಬೆಟ್ರು. ನೋಡಿ, ರಾಮಚಂದ್ರ ಸಕ್ಸೇನಾ ಅವ್ರು ಬಂದರು. ಅವರು ಈ ಹೊಸ ಚಾನಲ್ ಪಾಲ್ದಾರರು. ಅವ್ರನ್ನ ಕೇಳೋದು ಬಾಸ್. ಓಕೆ ಸರ್. ಕೇಳಿ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ ಸರ್. ಹಲೋ ಸರ್, ನಮಸ್ತೆ. ಸರ್, ನಿಮ್ಮ ಚಾನಲ್ನ ಮತ್ತೆ ಕಾಮನಬಿಲ್ಲು ಚಾನಲ್ನ ಮರ್ಜ್ ಮಾಡಿ ಪಾಂಚಜನ್ಯ ಅಂತ ಹೊಸ ಚಾನಲ್ ಮಾಡ್ತಾ ಇದ್ರಲ್ಲ, ಇದಕ್ಕೇನು ಕಾರಣ? ಉಪಮುಖ್ಯಮಂತ್ರಿ ದೇವಾನಂದ್ ಅವರು ನಮ್ಮ ಚಾನಲಲ್ಲಿ 70% ಸೇರಿದೆ. ಕಾಮನಬಿಲ್ಲು ಚಾನಲ್ಲು ಅವ್ರ ತಮ್ಮ ಕೃಷ್ಣಾನಂದ ಅವ್ರದ್ದು. ಅವರಿಬ್ಬರು ಸೇರಿ ಮರ್ಜ್ ಮಾಡೋಕ್ಕೆ ಡಿಸೈಡ್ ಮಾಡಿದ್ದಾರೆ. ಬನ್ನಿ ಸರ್. ಹಾಂ, ಬನ್ನಿ ಪ್ಲೀಸ್. ಮೇಡಮ್, ವಿಜಯಘೋಷ್ ಚಾನಲ್ಲಿ ಮುಂಚೆ CEO ಆಗಿದ್ರಿ, ಆಮೇಲೆ ಕ್ರಿಯೇಟಿವ್ ಜಾಗಕ್ಕೆ ಬಂದರೆ, ಇವಾಗ 2 ಚಾನಲ್ ಮರ್ಜ್ ಆದಮೇಲೆ ಯಾವ ಜಾಗಕ್ಕೆ ಇಳಿತೀರಾ? ನೀವು ರಾಜೀನಾಮೆ ಕೊಟ್ಬಿಡ್ತೀರಾ? ಅಯ್ಯ, ಅವಳು ಯಾಕೆ ರಾಜೀನಾಮೆ ಕೊಡ್ತಾಳೆ? ನೀ ರಾಜೀನಾಮೆ ಕೊಡಬಾರ್ದು ಅಂತ ಶರಾವತಿ ಅವರೇ ಹೇಳಿದ್ದಾರೆ. ಅಂದರೆ ಶರಾವತಿ ಅವರೇ ಬಂದು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ರಾ? ನೋಡಿ, ನಾನು ರಾಜೀನಾಮೆ ಕೊಡ್ತಾ ಇಲ್ಲ. ಈ ಹೊಸ ಚಾನಲ್ನಲ್ಲಿ ನಾನು ಒಂದು ಭಾಗವಾಗಿರ್ತೀನಿ. ಮೇಡಮ್, ಹೊಸ ಚಾನಲಲ್ಲಿ ನಿಮ್ಮ ಸ್ಥಾನ ಏನಿರುತ್ತೆ? ಅವಳು MD ಆಗಿರ್ತಾಳೆ. 1.25 ಲಕ್ಷ ಸಂಬಳ ಕೊಡ್ತಾರೆ ತಿಂಗಳಿಗೆ. 2 ಕಾರು ಬೇರೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಶರಾವತಿ ಅವರು. ಅಮ್ಮ, ಸುಮ್ಮನಿರ್ತೀಯ? ನೋಡಿ, ಇವಾಗ ದೇವಾನಂದ್ ಅವ್ರು ಬರ್ತಾರೆ. ಅವ್ರ ಜೊತೆಗೆ ಈ ಹೊಸ ಚಾನಲ್ ಓನರ್ ಆದ ಕೃಷ್ಣಾನಂದ ಅವರು ಬರ್ತಾರೆ. ಅಧಿಕೃತವಾಗಿ ನನ್ನ ಸ್ಥಾನ ಏನು, ನನ್ನ ಕೆಲಸಗಳು ಏನು ಅಂತ ಅವ್ರು ನಿಮ್ಗೆ ತಿಳಿಸ್ತಾರೆ. ಹಲೋ ಮೇಡಮ್. ಹಲೋ, ಗೆಸ್ಟ್ಗಳೆಲ್ಲ ಬಂದಿದ್ದಾರಾ? ಎಲ್ಲ ಬಂದಿದ್ದಾರೆ ಮೇಡಮ್. ನಿವೇದಿತ ಅವ್ರು ಬಂದಿದ್ದಾರಾ? ಹಾಂ, ಬಂದಿದ್ದಾರೆ. ಸರ್, ಒಂದು ಪ್ರಶ್ನೆ ಹೇಳಿ. ಸರ್, ಈ ಹೊಸ ಚಾನಲ್ನ ಯಾರು ಉದ್ಘಾಟನೆ ಮಾಡ್ತಾರೆ? ಈ ಉದ್ಘಾಟನೆಗೆ ಇನ್ವಿಟೇಷನ್ ಪ್ರಿಂಟ್ ಮಾಡಿಸಿಲ್ವಲ್ಲ, ಯಾಕೆ? ಈ ಚಾನಲ್ ಉದ್ಘಾಟನೆ ತುಂಬ ಸಿಂಪಲ್ ಆಗಿರಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಹಾಗಾಗಿ ಯಾವುದೇ VIP ಗಳನ್ನೂ ಕರೀಲಿಲ್ಲ. ಒಂದು ಫ್ಯಾಮಿಲಿ ಫಂಕ್ಷನ್ ಥರ ಇರಲಿ ಅಂತ ಪ್ಲ್ಯಾನ್ ಮಾಡಿದ್ವಿ. ಶಿವಸುಬ್ರಹ್ಮಣ್ಯಂ ಅವರೇ, ಅರೇಂಜ್ಮೆಂಟ್ ಎಲ್ಲ ಸಿಂಪಲಾಗಿ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ಓಹ್, ದೇವಾನಂದ್, ಚೆನ್ನಾಗಿದ್ದೀರಾ ಅತ್ತ? ನಾವು ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಾ? ನೋಡಿ, ಹೀಗಿದ್ದೀನಿ. ಏ ದೇವಾನಂದನ್ ಮಾತಾಡ್ಸೆ. ಹೇಗಿದ್ದೀರಾ ನಿವೇದಿತಾ? ಮಾವನ ಕೊಲೆ ಕೇಸು ನನ್ನ ಮೇಲೆ ನಡೀತಾ ಇದೆ ಅಂದಮೇಲೆ ಹೇಗಿರಕ್ಕೆ ಸಾಧ್ಯ? ಓನರ್ಶಿಪ್ ಟ್ರಾನ್ಸ್ಫರ್ ಆಗಬೇಕಾದ್ರೆ ಎಲ್ಲಿ ನೀವು ನನ್ನ ತೆಗೆದುಹಾಕ್ಬಿಡ್ತೀರೋ ಅಂದ್ಕೊಂಡಿದ್ದೆ. ತೆಗೆದುಹಾಕ್ಲಿಲ್ಲ. ಥ್ಯಾಂಕ್ಸ್. ಇಷ್ಟು ದಿನ ಆದಮೇಲೆ ಗಂಡನ ನೋಡ್ತಾ ಇದೆಯಾ? ಹೀಗೇನ ಮಾತಾಡ್ಸೋದು? ಸುಮ್ಮನೆ ಇರ್ತೀಯ? ಓಹ್, ಬನ್ನಿ ಬನ್ನಿ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀನು ಹೇಗಿದ್ದೀಯಾ ನಿವೇದಿತಾ? ಚೆನ್ನಾಗಿದ್ದೀನಮ್ಮ. ಹಲೋ ಕೃಷ್ಣ. ಹಲೋ ಅದಕ್ಕೆ. ಮೇಡಮ್, ರಾವು ಕಾಲಕ್ಕೂ ಮುಂಚೆ ಪೂಜೆ ಮಾಡೋದು ಚೆನ್ನಾಗಿರುತ್ತೆ. ಹೌದಮ್ಮ, ಹೊಸ ಚಾನಲ್ ಇನಾಗ್ರೇಷನ್ನ ನೀನೇ ಮಾಡಬೇಕು. ಹೌದು ಶರಾವತಿ ಅವರೇ, ಇದಕ್ಕೆ ನಿಮಗಿಂತ ಸೂಕ್ತ ಯಾರಿದ್ದಾರೆ? ಬನ್ನಿ ಬನ್ನಿ. ದೇವಾನಂದ ಸರ್ ಅವರು ದಯವಿಟ್ಟು ಒಂದೆರಡು ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನಮ್ಮ ಕಾಮನಬಿಲ್ಲು ಮತ್ತು ವಿಜಯಘೋಷ ಚಾನಲ್ ಎರಡನ್ನೂ ಮರ್ಜ್ ಮಾಡಿ ಪಾಂಚಜನ್ಯ ಅನ್ನೋ ಹೊಸ ಚಾನಲ್ನ ಶುರು ಮಾಡ್ತಾ ಇದ್ವಿ. ಮತ್ತು ಈ ಚಾನಲ್ನ ಮುಖ್ಯಸ್ಥರಾಗಿ ನನ್ನ ತಮ್ಮ ಕೃಷ್ಣಾನಂದ್ ಅವರು ಜವಾಬ್ದಾರಿ ವಹಿಸ್ಕೋತಾ ಇದ್ದಾರೆ.
ನಾನೀಗ ಉಪಮುಖ್ಯಮಂತ್ರಿ ಆಗಿರೋದ್ರಿಂದ ಈ ಚಾನಲ್ನಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ. ಈಗ ಈ ಚಾನೆಲ್ನ ಮುಖ್ಯಸ್ಥರಾದ ಕೃಷ್ಣಾನಂದ್ ಅವರು ಒಂದೆರಡು ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ಇವತ್ತು ಪರಸ್ಪರ ಸ್ಪರ್ಧೆಯಾಗಿದ್ದ 2 ರೈವಲ್ ಚಾನೆಲ್ಗಳು ಒಂದಾಗಿದೆ. ಇದು ಒಳ್ಳೆ ಬೆಳವಣಿಗೆ ಅಂದ್ಕೊತೀನಿ. 2 ಚಾನೆಲ್ಗಳಲ್ಲೂ ಪ್ರತಿಭಾವಂತರಿದ್ದೀರಾ. ನಿಮ್ಮೆಲ್ಲರ ಸಹಕಾರದಿಂದ ಜನರಿಗೆ ಹೆಚ್ಚಿನ ಮನೋರಂಜನೆ ಕೊಡೋದಕ್ಕೆ ಸಾಧ್ಯ ಆಗತ್ತೆ ಅಂದ್ಕೋತೀನಿ. ಶ್ರೀಮತಿ ನಿವೇದಿತಾ ದೇವಾನಂದ್ ಅವರು ಈ ಚಾನೆಲ್ಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ತಾರೆ. ವಿಜಯ್ ಘೋಷ ಚಾನೆಲ್ನ ನಮ್ಮಣ್ಣ ದೇವಾನಂದ್ ಅವರು ಮತ್ತು ಅದಕ್ಕೆ ನಿವೇದಿತಾ ಅವರು ಶುರು ಮಾಡಿದ್ದು. ಈಗ ಈ ಚಾನಲಲ್ಲಿ ಜಸ್ಟ್ ಎಂಪ್ಲಾಯಾಗಿ ಕೆಲಸ ಮಾಡೋದಕ್ಕೆ ಬೇಸರ ಮಾಡಿಕೊಳ್ಳದೆ, ಮುಂಚೆ ವಿಜಯ್ ಘೋಷ ಚಾನಲ್ನ ಶುರು ಮಾಡಿದಾಗ ಯಾವ ಉತ್ಸಾಹದಲ್ಲಿ ಕೆಲಸ ಮಾಡ್ತಿದ್ರೋ ಅದೇ ಉತ್ಸಾಹದಲ್ಲಿ ಈ ಚಾನಲ್ಗೂ ಕೆಲಸ ಮಾಡಬೇಕು ಅಂತ ಕೇಳ್ಕೊತೀನಿ. ನನ್ನ ಕಡೆಯಿಂದ ಅವ್ರು ಯಾವುದೇ ಹೊಸ ಪ್ರಯತ್ನ ಮಾಡಿದ್ರೂ ಅದಕ್ಕೆ ಸಂಪೂರ್ಣ ಸಹಕಾರ ಇದ್ದೇ ಇರುತ್ತೆ. ಜೊತೆಗೆ ದೇವ್ಯಾನಿ ಅವರು ಇರ್ತಾರೆ. ದೇವ್ಯಾನಿ ಅವರಿಗೆ ಕಾಮನಬಿಲ್ಲು ಚಾನಲ್ನ ನಡೆಸಿದ ಅನುಭವ ಇದೆ. ಇವರೆಲ್ಲರ ಜೊತೆಗೆ ಶಿವಸುಬ್ರಹ್ಮಣ್ಯಂ ಅವರು ಇರ್ತಾರೆ. ಅವರೆಲ್ಲರಿಗೂ ಭೀಷ್ಮರ ಥರ ಇದ್ದ ಹಾಗೆ. ನೀವೆಲ್ಲ ತುಂಬ ಟ್ಯಾಲೆಂಟೆಡ್ ವ್ಯಕ್ತಿಗಳು. ನೀವೆಲ್ಲ ಸೇರಿ ಈ ಪಾಂಚಜನ್ಯ ಚಾನೆಲ್ಗೆ ಒಳ್ಳೆ ಹೆಸರು ಬರೋ ಹಾಗೆ ಕೆಲಸ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮಲ್ಲಿ ಅನೇಕರಿಗೆ ಭಯ ಇರ್ಬೋದು. ಹೊಸ ಮ್ಯಾನೇಜ್ಮೆಂಟ್ ಬಂದಿದೆ, ನಿಮ್ಮಲ್ಲಿ ಯಾರಿಗೆ ಕೆಲಸ ಇರುತ್ತೆ, ಯಾರಿಗೆ ಕೆಲಸ ಹೋಗುತ್ತೆ ಅಂತ. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ನಾನೊಂದು ಆಶ್ವಾಸನೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಯಾರನ್ನೂ ಕೆಲಸದಿಂದ ತೆಗೆದಾಕಲ್ಲ, ಎಲ್ಲರೂ ಸೇರಿ ಕೆಲಸ ಮಾಡೋಣ. ಈಗ ಶ್ರೀಮತಿ ನಿವೇದಿತಾ ದೇವಾನಂದ್ ಅವರು ಒಂದೆರಡು ಮಾತನ್ನ ಆಡಬೇಕು ಅಂತ ಕೇಳ್ಕೊತೀನಿ. ನಾನೇನು ಮಾತಾಡಲಿ ಮೇಡಮ್? ಒಂದೆರಡು ಮಾತಾಡಿ. ಎಲ್ರಿಗೂ ನಮಸ್ಕಾರ. ಮಾನ್ಯ ಕೃಷ್ಣಾನಂದ ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ಈ ಹೊಸ ಚಾನಲ್ಗೆ ನನ್ನನ್ನು MD ಮಾಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಅವರು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ಉಳಿಸ್ಕೊಳ್ಳೋದಕ್ಕೆ ಸಂಪೂರ್ಣವಾಗಿ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಇದು ಪೈಪೋಟಿ ಯುಗ. TRP ರೇಟಿಂಗೋಸ್ಕರ ಜನರ ಅಭಿರುಚಿನ ಕೆಡಿಸುವಂಥ ಕಾರ್ಯಕ್ರಮಗಳನ್ನ ಮಾಡಿ ಅಂತ ಒತ್ತಡಗಳು ನಮ್ಮ ಮೇಲೆ ಬೀಳ್ತಾನೆ ಇರುತ್ತೆ. ಆದರೆ ಅಂಥ ಒತ್ತಡಗಳಿಗೆ ನಾವು ಮಣಿದೆ ನಮ್ಮ ಮನಸ್ಸಿಗೆ ಒಪ್ತೇ ಇರೋ ಅಂಥ, ನಮ್ಮ ಸಂಸ್ಕೃತಿಗೆ ಒಪ್ತೇ ಇರೋ ಅಂಥ ಕಾರ್ಯಕ್ರಮಗಳನ್ನ ನಮ್ಮ ಹೊಸ ಚಾನಲಲ್ಲಿ ಮಾಡಬಾರ್ದು ಅಂತ ಈ ಚಾನಲ್ನ ಮುಖ್ಯಸ್ಥರಾದ ಕೃಷ್ಣಾನಂದ ಅವ್ರ ಹತ್ರ ಕೇಳ್ಕೊತಾ ಇದ್ದೀನಿ. ಹಾಗೆ ಕೃಷ್ಣಾನಂದ ಅವ್ರಿಗೆ ನಾನು ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಈ ಚಾನಲ್ಗೆ ರೆಗ್ಯುಲರ್ ಎಂಪ್ಲಾಯಿ ಆಗಿ ಕೆಲಸ ಮಾಡಿದೆ. ನಾನು ದೇವಾನಂದವರು ನಮ್ಮ ವಿಜಯ ಘೋಷ ಚಾನಲ್ನ ಶುರು ಮಾಡಿದಾಗ ಎಷ್ಟು ಶ್ರದ್ಧೆಯಿಂದ ಕೆಲಸ ಮಾಡಿದ್ನೋ ಅಷ್ಟೇ ಶ್ರದ್ಧೆಯಿಂದ ನಾನು ಈಗಲೂ ಕೆಲಸ ಮಾಡ್ತೀನಿ ಅಂತ ತಿಳಿಸ್ತೀನಿ. ಶರಾವತಿ ಮೇಡಮ್ ಅವರು 2 ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹೇಳೋದೆಲ್ಲ ಹೇಳಾಗಿದೆ. ವಿಶೇಷವಾಗಿ ನಾನು ಹೇಳುವಂಥದ್ದೇನೂ ಇಲ್ಲ. ದೇವರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಕಂಗ್ರ್ಯಾಟ್ಸ್. ಥ್ಯಾಂಕ್ಸ್ ಅಮ್ಮ. ಆಲ್ ದಿ ಬೆಸ್ಟ್. ಅದಕ್ಕೆ ಕಂಗ್ರ್ಯಾಟ್ಸ್. ಥ್ಯಾಂಕ್ ಯು. ನಿಮಗೂ ಕೂಡ ಕಂಗ್ರ್ಯಾಟ್ಸ್ ನಿವೇದಿತಾ. ಥ್ಯಾಂಕ್ಸ್ ದೇವ್ಯಾನಿ ಅವರೇ. ಈ ಚಾನಲ್ನ ಚೆನ್ನಾಗಿ ನಡ್ಸ್ಕೊಂಡು ಹೋಗೋದಕ್ಕೆ ನಿಮ್ಮ ಸಹಕಾರ ಇರಲಿ. ನಮ್ಮ ಸಹಕಾರ ಯಾವತ್ತೂ ಇದ್ದಿದೆ. ಕಂಗ್ರ್ಯಾಚುಲೇಷನ್ಸ್. ನನಗೆ ಇವತ್ತು ತುಂಬ ಸಂತೋಷ ಆಗ್ತಾಯಿದೆ. 2 ಚಾನೆಲ್ಸು ಮರ್ಜ್ ಆದ್ವಲ್ಲ ಅಂತ. ಚಾನೆಲ್ಸ್ ಒಂದಾದ ಹಾಗೆ ನಮ್ಮ ಮನೆ ಮನಸ್ಸು ಒಂದಾಗಿರಲಿ ಅಂತ ಹಾರೈಸ್ತೀನಿ. ನಮಸ್ಕಾರ ಮೇಡಮ್. ನಮಸ್ಕಾರ. ಕೂತ್ಕೊಳ್ಳಿ. ಥ್ಯಾಂಕ್ ಯು. ನೀರಜ್, ನಾನೇ ಇವ್ರ ಹತ್ರ ಒಂದು ಸ್ವಲ್ಪ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಯಾರನ್ನೂ ಒಂದು ಸ್ವಲ್ಪ ಹೊತ್ತು ಒಳಗಡೆ ಬರೋದಕ್ಕೆ ಬಿಡಬೇಡಿ. ಸರಿ ಮೇಡಮ್. ಕೂತು ಹೇಳಿ ಸೌಜನ್ಯ, ಏನು ತಗೋತೀರಾ? ಕಾಫಿ, ಟೀ? ಅಮ್ಮ, ನೀರಜ್. ಎಸ್ ಮೇಡಮ್. ಅಮ್ಮ ಎಲ್ಲಿ?
ಅಮ್ಮ ಯಾರೋ ಬಂದಿದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ. ಹೌದಾ? ಯಾರು ಬಂದಿದ್ದಾರೆ? ಯಾರೋ ಸೌಜನ್ಯ ಅಂತೆ ಮೇಡಮ್. ಸೌಜನ್ಯ ಅಂತನಾ? ಎಲ್ಲಿದ್ದಾರೆ? ಕಾನ್ಫರೆನ್ಸ್ ರೂಮಲ್ಲಿದ್ದಾರೆ ಮೇಡಮ್. ಮೇಡಮ್ ಒಂದು ನಿಮಿಷ. ಯಾರನ್ನು ಒಳಗಡೆ ಬಿಡಬೇಡಿ ಅಂತ ಹೇಳಿದ್ದಾರೆ ಮೇಡಮ್, ವಿದ್ಯುಲತಾ ಮೇಡಮ್ ಅವರು. ಯಾರನ್ನೋ ಅಂದರೆ ಹೊರಗಡೆಯವ್ರನ್ನ, ನನ್ನನ್ನಲ್ಲ. ಗಾಟ್ ಇಟ್? ಈ ರೀತಿ ತಲೆಹರಟೆ ಮಾತುಗಳನ್ನೆಲ್ಲ ನನ್ನ ಹತ್ರ ಆಡಬೇಡಿ. ಸಾರಿ. ಅಲ್ಲ ನೀರಜ್, ಯಾರನ್ನೋ ಬಿಡಬೇಡಿ ಅಂದರೆ ಬೇರೆಯವ್ರ ಬಗ್ಗೆ ಹೇಳಿರ್ತಾರೆ, ಮಗಳ ಬಗ್ಗೆ ಅಲ್ಲ ಅಲ್ವಾ? ಸಾರಿ ಮೇಡಮ್. ನನಗೆ ಬೇರೆ ದಾರಿ ತೋಚದೆ ನಿಮ್ಮ ಹತ್ರ ಬಂದೆ ಮೇಡಮ್. ಸಿದ್ಧಾಂತ್ ಬಗ್ಗೆ ಇಷ್ಟೆಲ್ಲ ನೆಗೆಟಿವ್ ಆಗಿ ಹೇಳ್ತಾ ಇದ್ದೀರಾ ನೀವು. ನಾನು ಇದನ್ನೆಲ್ಲ ನಂಬಬೇಕು ಅಂದರೆ ನನಗೇನಾದರೂ ಪ್ರೂಫ್ ಬೇಕಲ್ಲ? ಸಿದ್ಧಾಂತ್ ಅವರು ಕಳಿಸಿರೋ ಮೆಸೇಜಸ್ ಇದೆ ನೋಡಿ ಮೇಡಮ್. ಮೈ ಗಾಡ್, ಏನಿದು ಇಷ್ಟು ಅಸಭ್ಯವಾಗಿ ಕಳಿಸಿದ್ದಾನೆ? ಅವ್ರ ತಂದೆ ಶಿವಕೃಷ್ಣ ದೇಸಾಯಿ ಅವರಿಗೆ ಎಂಥ ಒಳ್ಳೆ ಹೆಸರಿದೆ. ಅವ್ರ ಮಗ ಸಿದ್ಧಾಂತ್ ನೋಡಿದ್ರೆ ಈ ಥರದ ಕೆಲಸನ ಮಾಡೋದು? ಹೌದು ಮೇಡಮ್, ನನಗೂ ಶುರುನಲ್ಲಿ ಗೊತ್ತಾಗ್ತಾ ಇರಲಿಲ್ಲ, ಆದರೆ ಈಗ ಅರ್ಥ ಆಗಿದೆ. ಸಿದ್ಧಾಂತ್ ಅವರು ಎಂಥ ಗೋಮುಖ ವ್ಯಾಘ್ರ ನೋಡಿ ಮೇಡಮ್. ಅವರು ರೈತರಿಗೆ ಸಹಾಯ ಆಗುವಂಥ ಕಾಲ್ ಸೆಂಟರ್ ಓಪನ್ ಮಾಡಿದ್ದಾರೆ. ಆದರೆ ಅಲ್ಲಿ ಕೆಲಸ ಮಾಡೋ ನಮ್ಮಂಥ ಹೆಣ್ಮಕ್ಳಿಗೆ ಸೆಕ್ಯೂರಿಟಿನೇ ಇಲ್ಲ ಮೇಡಮ್. ನಮ್ಮ ಕಾಲ್ ಸೆಂಟರಲ್ಲಿ ವರ್ಕ್ ಮಾಡೋ ಹೆಣ್ಮಕ್ಳಿಗೆ ಅವರಿಂದ ತುಂಬ ತೊಂದರೆ ಆಗ್ತಾ ಇದೆ. ನಾನು ಬಡವ್ರ ಮನೆ ಹೆಣ್ಮಗಳು, ನನಗಲ್ಲಿ ಕೆಲಸ ಮಾಡೋಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಮೇಡಮ್. ಸಿದ್ಧಾಂತ್ ಅವ್ರ ಕಾಟ ತಡೆಯೋಕ್ಕಾಗದೆ ನಾನು ಹಿಂದೆ ಬೇರೆ ಬೇರೆ ಕಡೆ ಕೆಲಸಕ್ಕೆ ಅಪ್ಲೈ ಮಾಡಿದ್ದೆ. ಆದರೆ ಆ ವಿಷಯ ಸಿದ್ಧಾಂತ್ ಅವ್ರಿಗೆ ಗೊತ್ತಾಗಿ ನೀನು ಬೇರೆ ಕಡೆ ಕೆಲಸಕ್ಕೆ ಸೇರಿಕೊಂಡ್ರೆ ತೊಂದರೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ದಯವಿಟ್ಟು ಹೆಲ್ಪ್ ಮಾಡಿ ಮೇಡಮ್. ನಾನು ಇಲ್ಲಿಂದ ಬಿಡಿಸ್ಕೊಳಕ್ಕಾಗದೆ ಒದ್ದಾಡ್ತಾ ಇದ್ದೀನಿ ಮೇಡಮ್. ಆಯಿತು, ಅಳಬೇಡಿ, ನೋಡೋಣ ಏನು ಮಾಡಬಹುದು ಅಂತ. ಮೇಡಮ್, ಇನ್ನೊಂದು ವಿಚಾರ. ಏನು? ಈಗ ನನಗೆ ಬೇರೆ ಕಡೆ ಕೆಲಸ ಸಿಕ್ಕಿ ಅಥವಾ ನಾನೇ ಬೇರೆ ಕಡೆ ಹೋದರೆ ನನ್ನ ಪ್ರಾಬ್ಲಮ್ ಏನೋ ಸಾಲ್ವ್ ಆಗಿಬಿಡುತ್ತೆ. ಆದರೆ ನಾನಿಲ್ಲಿಗೆ ಬಂದಿರೋ ಮುಖ್ಯ ಕಾರಣ ನನಗಿಂತ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿರೋ ನಿಮ್ಮ ಮಗಳು ಮೃಣಾಲಿನಿ. ಅವರು ನನಗಿಂತ ಹೆಚ್ಚು ತೊಂದರೆಯಲ್ಲಿ ಸಿಕ್ಕಾಕೋತಾರೆ ಅನ್ನಿಸ್ತಾ ಇದೆ. ಸಿದ್ಧಾಂತ್ ಅವ್ರ ಜೊತೆ ನಿಮ್ಮ ಮಗಳು ಇತ್ತೀಚೆಗೆ ತುಂಬ ಓಡಾಡ್ತಾ ಇದ್ದಾರೆ. ಆವಾಗವಾಗ ನಮ್ಮ ಆಫೀಸಿಗೆ ಕೂಡ ಬರ್ತಾ ಇರ್ತಾರೆ. ಆಗಲೇ ಈ ವಿಚಾರ ಎಲ್ಲ ಹೇಳ್ಬೇಡ ಅಂದ್ಕೊಂಡೆ, ಆದರೆ ಯಾಕೋ ಧೈರ್ಯ ಬರಲಿಲ್ಲ. ನಿಮ್ಮ ಮಗಳಿಗೆ ಮದುವೆ ಗೊತ್ತಾಗಿದೆ ಅಂತ ಕೇಳಿದ್ದೀನಿ. ಇಂಥ ಟೈಮಲ್ಲಿ ಸಿದ್ಧಾಂತ್ ಅವರಂಥ ಕೆಟ್ಟ ಮನುಷ್ಯನ ಜೊತೆ ಓಡಾಡಿದ್ರೆ ಅವ್ರಿಗೂ ಕೆಟ್ಟ ಹೆಸರು ಬರ್ಬೋದು. ನಿಮ್ಮ ಮಗಳಿಗೆ ಈ ವಿಚಾರ ಹೇಳಿ. ಸಿದ್ಧಾಂತ್ ಅವ್ರ ಫ್ರೆಂಡ್ಶಿಪ್ ಅಷ್ಟು ಸರಿ ಇಲ್ಲ. ಛೇಚೆ, ಸಿದ್ಧಾಂತ್ ಏನೋ ರಿಸರ್ಚ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಅವ್ರ ಜೊತೆಗೆ ಓಡಾಡ್ತಾ ಇದ್ದಾಳೆ. ಮೇಡಮ್, ಅವ್ರು ಹಾಗೆ ಮೊದಲು ಹೆಲ್ಪ್ ಮಾಡ್ತೀನಿ ಅದು ಇದು ಅಂತ ಹೇಳಿ ಮೊದಲು ಕ್ಲೋಸ್ ಆಗ್ತಾರೆ. ಆಮೇಲೆ ನನಗಾಗ್ತಾ ಇದೆಯಲ್ಲ ಹಿಂಸೆ, ಆ ರೀತಿ ಮಾಡ್ತಾರೆ. ನಾನು ಸಿದ್ಧಾಂತ್ ಅವರಿಂದ ತೊಂದರೆ ಅನುಭವಿಸ್ತಿರೋದನ್ನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಮೇಡಮ್. ಆಗ ಅವ್ರು ಖಂಡಿತ ಅವ್ರ ಫ್ರೆಂಡ್ಶಿಪ್ ಬಿಡ್ತಾರೆ. ಇಲ್ಲ ಸೌಜನ್ಯ, ಅವಳಿಗೆ ಅರ್ಥ ಮಾಡಿಸೋದು ಕಷ್ಟ ಆಗಬಹುದು. ನಾವು ಸಿದ್ಧಾಂತ್ ವಿಚಾರನ ಅವಳಿಗೆ ಹೇಳಿದ್ರೆ ಅವಳು ನಮ್ಮದೇ ಹೋಗಬಹುದು. ನಾವೇ ಸುಮ್ಮನೆ ಹೇಳ್ತಾ ಇದೀವಿ ಅಂತಲೂ ಅನ್ಕೋಬಹುದು. ನೀವೊಂದು ಕೆಲಸ ಮಾಡಿ, ನಾನು ಮೃಣಾಲಿನಿ ಕರಿತೀನಿ, ನೀವೇ ಅವಳಿಗೆ ಈ ವಿಚಾರನ ತಿಳಿಸಿ. ನಿಮಗೆ ಸಿದ್ಧಾಂತ್ ಕಳಿಸಿರೋ ಈ ಮೆಸೇಜಸ್ನೆಲ್ಲ ತೋರಿಸಿ. ಆಗ ಅವಳಿಗೆ ನಂಬಿಕೆ ಬಂದು ಅವನ ಸಹವಾಸ ಅವಳು ಬಿಡಬಹುದು. ಇಲ್ಲ ಮೇಡಮ್, ನಾನು ಹೇಳಿದ್ರೆ ನನಗೆ ತೊಂದರೆ ಆಗ್ಬೋದು. ನಾನು ಈ ವಿಚಾರನ ನಿಮ್ಮ ಮಗಳ ಹತ್ರ ಮಾತಾಡಿದ್ರೆ ಅಟ್ಲೀಸ್ಟ್ ಅವರು ಕ್ರಾಸ್ ಚೆಕ್ ಮಾಡ್ಕೊಳ್ಳೋದಕ್ಕೋಸ್ಕರನಾದರೂ ಸಿದ್ಧಾಂತ್ ಅವ್ರ ಜೊತೆ ಮಾತಾಡ್ತಾರೆ. ಆಗ ನನಗೆ ತೊಂದರೆ ಆಗುತ್ತೆ. ಅವ್ರು ನನಗೆ ಯಾವ ರೀತಿ ತೊಂದರೆ ಕೊಡ್ತಾರೆ ಅಂತ ಹೇಳೋಕ್ಕೆ ಆಗಲ್ಲ. ಆವಾಗ ನಮ್ಮ ಮನೇಲಿ ತುಂಬ ಕಷ್ಟ ಇದೆ. ನಾನಿಂಥ ಸಮಯದಲ್ಲಿ ಕೆಲಸ ಕಳ್ಕೊಂಡ್ರೆ ನಮ್ಮ ಜೀವನ ನಡೆಸೋದು ತುಂಬ ಕಷ್ಟ ಆಗುತ್ತೆ. ಓ ಹೌದಾ? ನಾನೇ ಹೇಗಾದರೂ ಮಾಡಿ ಅವಳಿಗೆ ಅರ್ಥ ಮಾಡಿಸ್ತೀನಿ ಬಿಡಿ. ಥ್ಯಾಂಕ್ ಯು ಮೇಡಮ್.
ಹಾಗೆ ಸಿದ್ಧಾಂತ್ ಅವರು ನನಗೆ ಕಳಿಸಿರೋ ಅಸಭ್ಯವಾದ ಮೆಸೇಜಸ್ಗಳನ್ನ ನಿಮಗೂ ಫಾರ್ವರ್ಡ್ ಮಾಡ್ತೀನಿ ಮೇಡಮ್. ನಿಮ್ಮ PA ಹತ್ರ ನಿಮ್ಮ ನಂಬರ್ ಕಲೆಕ್ಟ್ ಮಾಡ್ಕೋತೀನಿ ಮೇಡಮ್. ಆ ಮೆಸೇಜ್ಗಳಿಂದ ನಿಮ್ಮ ಮಗಳು ಸಿದ್ಧಾಂತ್ ಅವರ ಕೆಟ್ಟ ವರ್ತನೆಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ಬೋದು. ಆಯಿತು, ನಾನು ನನ್ನ ಹಸ್ಬೆಂಡ್ ಹತ್ರ ನಿಮ್ಮ ವಿಚಾರನ ಮಾತಾಡಿ ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡಿಸ್ತೀನಿ. ನೀವೇನು ಯೋಚನೆ ಮಾಡಬೇಡಿ. ನೀವು ಬಂದು ಈ ವಿಚಾರ ಎಲ್ಲ ನಮ್ಮ ಹತ್ರ ಹೇಳಿರೋದನ್ನ ಸಿದ್ಧಾಂತ್ಗೆ ಗೊತ್ತಾಗದೇ ಇರೋ ಹಾಗೆ ನೋಡ್ಕೋತೀವಿ. ಡೋಂಟ್ ವರಿ. ಥ್ಯಾಂಕ್ ಯು ಮೇಡಮ್. ನಾನಿನ್ನು ಬರ್ತೀನಿ. Sessions case 339 of 2010, Rudrakshipura Ring Road Police Station versus Nivedita Devasagara and others. ನಿಮ್ಮ ನೆಕ್ಸ್ಟ್ ವಿಟ್ನೆಸ್ ಯಾರು ಮಿಸ್ಟರ್ ಪಟವರ್ಧನ್? Your Honor, ನನ್ನ ನೆಕ್ಸ್ಟ್ ವಿಟ್ನೆಸ್ ಮಿಸ್ಟರ್ ಭೂಷಣ್ ವಾಗ್ಲೆ, ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್. ಮಿಸ್ಟರ್ ಭೂಷಣ್ ವಾಗ್ಲೆ. ಇವ್ರು ಯಾವುದ್ರ ಬಗ್ಗೆ ಹೇಳ್ತಾರೆ? ಯುವರ್ ಆನರ್, ಇವರು ರಾಜಾನಂದ ಸ್ವಾಮಿ ಅವರ ಕೊಲೆಗೆ ಉಪಯೋಗಿಸಲ್ಪಟ್ಟ ಪಿಸ್ತೂಲು ಮತ್ತು ಬುಲೆಟ್ಸ್ ಬಗ್ಗೆ ಹೇಳ್ತಾರೆ. ಕ್ರೈಮ್ ವೆಪನ್ ಮತ್ತು ಕ್ರೈಮ್ ಬುಲೆಟ್ಸ್ ಬಗ್ಗೆ ಐಡೆಂಟಿಫಿಕೇಶನ್. ಸರಿ, ಬನ್ನಿ ವಿಟ್ನೆಸ್ ಬಾಕ್ಸ್ಗೆ. ಬನ್ನಿ ಮಿಸ್ಟರ್ ವಾಗ್ಲೆ. ನಾನು ಹೇಳಿದಾಗ ಹೇಳಿ. ಸತ್ಯವನ್ನೇ ಹೇಳುತ್ತೇನೆ. ಸತ್ಯವನ್ನೇ ಹೇಳುತ್ತೇನೆ. ಸತ್ಯವನ್ನಲ್ಲದೆ ಬೇರೆಯವರು ಹೇಳುವುದಿಲ್ಲ. ಸತ್ಯವನ್ನಲ್ಲದೆ ಬೇರೇನೂ ಹೇಳುವುದಿಲ್ಲ. ನಾನು ಹೇಳುವುದೆಲ್ಲ ಸತ್ಯ. ನಾನು ಹೇಳುವುದೆಲ್ಲ ಸತ್ಯ. ಫಾರ್ ರೆಕಾರ್ಡ್ಸ್ ಪರ್ಪಸ್ ನಿಮ್ಮ ಹೆಸರು ಮತ್ತು ಉದ್ಯೋಗ ತಿಳಿಸ್ತೀರಾ? ನನ್ನ ಹೆಸರು ಭೂಷಣ್ ವಾಗ್ಲೆ. ಸ್ಟೇಟ್ ಫೊರೆನ್ಸಿಕ್ ಡಿಪಾರ್ಟ್ಮೆಂಟಲ್ಲಿ ಬ್ಯಾಲಿಸ್ಟಿಕ್ ಸೆಕ್ಷನ್ ಹೆಡ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ತಮಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸು? ನನಗೆ 31 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ. ನಾಳೆ ಆಗಸ್ಟ್ 31ಕ್ಕೆ ರಿಟೈರ್ ಆಗ್ತಾ ಇದ್ದೀನಿ. ಗುಡ್. ನೋಡಿ, ಈ ರಾಜಾನಂದ ಸ್ವಾಮಿಗಳ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪೊಲೀಸ್ನವರು ತಮ್ಮ ಹತ್ರ ಯಾವುದಾದ್ರೂ ಫೈರ್ ಆರ್ಮ್ಗಳು, ಬುಲೆಟ್ಗಳು ಫೊರೆನ್ಸಿಕ್ ಒಪಿನಿಯನ್ಗೆ ತಂದಿದ್ರಾ? ಬೇಕಾದ್ರೆ ನೀವು ನಿಮ್ಮ ಫೈಲ್ ನೋಡಿಕೊಂಡು ಹೇಳ್ಬೋದು. ಹೌದು, ತಂದಿದ್ದರು. ಈ ತಿಂಗಳ 8ನೇ ತಾರೀಕು IO ಚಡಾಣಿಯವರು ಸರ್ಕಲ್ ಇನ್ಸ್ಪೆಕ್ಟರ್ ಈಶ್ವರ್ ನಾಯ್ಕ್ ಅನ್ನೋರ ಮೂಲಕ ಒಂದು ಪಿಸ್ತೂಲು ಹಾಗೂ ಬುಲೆಟ್ಸನ್ನು ಕಳಿಸಿದ್ರು. ಮಂಜುನಾಥ್, ಆ ಪಿಸ್ತೂಲ್ ತಗೊಂಬನ್ನಿ. ನೋಡಿ, ಇದೇನಾ ಪಿಸ್ತೂಲು? ಹೌದು ಸರ್, ಇದೇ ಪಿಸ್ತೂಲ್. ಇದನ್ನ ಯಾವ ಥರದ ಪಿಸ್ತೂಲ್ ಅಂತ ಹೇಳ್ತೀರಾ ನೀವು? ಇದು ಸ್ಮಿತ್ ಆ್ಯಂಡ್ ವೆಸ್ಸನ್ ಕಂಪನಿ. ಇದು 0.38 ಕ್ಯಾಲಿಬರ್ ಸೆಮಿ ಆಟೋಮೆಟಿಕ್ ಪಿಸ್ತೂಲ್. ಕೊಡಿ. ರೀ ಮಂಜುನಾಥ್, ನಿವೇದಿತಾ ಅವ್ರಿಗೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಒಂದು ಪಿಸ್ತೂಲ್ ಇಶ್ಯೂ ಮಾಡಿದ್ರು. ಅದ್ರ ಡೀಟೇಲ್ಸ್ ಇರೋ ಫೈಲ್ ತಗೊಂಬನ್ನಿ. ಹಾಂ, ನೋಡಿ, ನಿವೇದಿತಾ ಅವರು ಹೈ ಪವರ್ ಕಮಿಟಿಗೆ ಚೇರ್ಪರ್ಸನ್ ಆಗಿದ್ದಾಗ ಸರ್ಕಾರದವರು ಅವ್ರಿಗೆ ಸೆಲ್ಫ್ ಪ್ರೊಟೆಕ್ಷನ್ಗೆ ಅಂತ ಒಂದು ಪಿಸ್ತೂಲ್ ಇಶ್ಯೂ ಮಾಡಿದ್ರು. ಆ ವೆಪನ್ ಸೀರಿಯಲ್ ನಂಬರು ಮತ್ತು ವೆಪನ್ ಡೀಟೇಲ್ಸ್ ಎಲ್ಲ ಈ ಫೈಲಲ್ಲಿದೆ. ಇದು ಮತ್ತು ಈ ವೆಪನ್ ಇವೆರಡನ್ನೂ ನೋಡಿ. ಇವೆರಡು ಒಂದೇನಾ ಅಥವಾ ಬೇರೆ ಬೇರೆನಾ? ಹೌದು, ಇದೇ ಪಿಸ್ತೂಲ್ನ ನಿವೇದಿತಾ ಅವರಿಗೆ ಇಶ್ಯೂ ಮಾಡಿರೋದು. ಇದು ನಿವೇದಿತಾ ಅವರದ್ದೇ ಪಿಸ್ತೂಲು. ಕೊಡಿ. IO ಚಡಾನಿ ಅವರು ಈಶ್ವರ್ ನಾಯ್ಕ್ ಅವ್ರ ಹತ್ರ ಏನಂತ ರಿಕ್ವಿಸಿಷನ್ ಕಳಿಸಿದ್ರು? ಈ ಪಿಸ್ತೂಲ್ನ ಮತ್ತು ಕ್ರೈಮ್ ಬುಲೆಟ್ಸ್ನ ಕಳಿಸಿದ್ರು. ಈ ಕ್ರೈಮ್ ಬುಲೆಟ್ಸಿಂದಾನೇ ರಾಜಾನಂದ ಸ್ವಾಮಿಯವರ ಕೊಲೆ ಆಗಿರೋದು ಅಂತ ಹೇಳಿದರು. ಅದನ್ನು ಕನ್ಫರ್ಮ್ ಮಾಡೋದಕ್ಕೆ ಟೆಸ್ಟ್ಗಳನ್ನು ಮಾಡಿ ಒಪಿನಿಯನ್ ಕೊಡಿ ಅಂತ ಲೆಟರ್ಗಳನ್ನು ಕಳಿಸಿದ್ರು. ಈ ಕ್ರೈಮ್ ಬುಲೆಟ್ ಟೆಸ್ಟ್ ಮಾಡೋದು ಅಂದರೆ ಏನು? ಯಾವ ಬುಲೆಟ್ನಿಂದ ಅಪರಾಧ ಆಗಿದೆಯೋ, ಅಂದರೆ ಯಾವ ಬುಲೆಟನ್ನು ಬಳಸಿ ರಾಜಾನಂದ ಸ್ವಾಮಿಯವರನ್ನು ಹತ್ಯೆ ಮಾಡಲಾಗಿದೆ ಅಂಥೇಳಿ ಸೀಸ್ ಮಾಡಲಾಗಿದೆಯೋ ಆ ಬುಲೆಟು ಇದೇ ವೆಪನ್ನಿಂದ ಫೈರ್ ಆಗಿದೆಯಾ ಅಥವಾ ಇಲ್ವಾ ಅಂತ ತಿಳಿಯೋದಕ್ಕೆ ನಾವು ಟೆಸ್ಟ್ ಮಾಡ್ತೇವೆ. ನಾವು ಅದನ್ನೇ ಕ್ರೈಮ್ ಬುಲೆಟ್ ಟೆಸ್ಟ್ ಅನ್ನೋದು. ಅದನ್ನು ಬುಲೆಟ್ ಆ್ಯಂಡ್
ವೆಪನ್ ಐಡೆಂಟಿಫಿಕೇಷನ್ ಅಂತಲೂ ಕರೀತೇವೆ. ಈ ಟೆಸ್ಟಲ್ಲಿ ಏನು ಗೊತ್ತಾಯಿತು ತಮಗೆ? ರಾಜಾನಂದ ಸ್ವಾಮಿಯವರನ್ನ ಕೊಂದಿದ್ದಾರೆ ಅಂತ ಹೇಳಲಾಗ್ತಾ ಇರೋ ಬುಲೆಟ್ಟು ಈ ಪಿಸ್ತೂಲಿಂದಾನೇ ಹೊಡೆದಿದ್ದು ಅನ್ನೋ ತೀರ್ಮಾನಕ್ಕೆ ಬಂದ್ವಿ. ಅದನ್ನು ಹ್ಯಾಕ್ ಟೆಸ್ಟ್ ಮಾಡ್ತೀರಿ? ನಾವು ಪೊಲೀಸ್ನವ್ರು ತಂದು ಕೊಟ್ಟ ಪಿಸ್ತೂಲನ್ನು ತಗೊಳ್ತೇವೆ. ಅದರ ಮೂಲಕ ಇನ್ನೊಂದು ಹೊಸ ಬುಲೆಟನ್ನು ಫೈರ್ ಮಾಡ್ತೇವೆ. ಅದನ್ನು ಟೆಸ್ಟ್ ಬುಲೆಟ್ ಅಂತ ಕರೀತೇವೆ. ಅದರ ಮೇಲೆ ವಿಶಿಷ್ಟವಾದ ಮಾರ್ಕಿಂಗ್ಸ್ ಆಗಿರ್ತವೆ. ಅದನ್ನು ಮತ್ತು ಕ್ರೈಮ್ ಬುಲೆಟ್ಸ್ನ ಮೈಕ್ರೋಸ್ಕೋಪ್ನಲ್ಲಿ ಟೆಸ್ಟ್ ಮಾಡ್ತೇವೆ. ಎರಡು ಬುಲೆಟ್ಗಳ ಮೇಲಿನ ಮಾರ್ಕಿಂಗ್ ಒಂದೇ ರೀತಿ ಇದ್ದರೆ ಕ್ರೈಮ್ ಬುಲೆಟನ್ನು ಇದೇ ವೆಪನ್ನಿಂದ ಫೈರ್ ಮಾಡಿದ್ದಾರೆ ಅಂತ ಅರ್ಥ. ಈ ಬುಲೆಟ್ ಮೇಲೆ ಮಾರ್ಕಿಂಗು ಅಂದರೆ ಏನು? ಬುಲೆಟ್ಸ್ನ ಫೈರ್ ಮಾಡಿದ ನಂತರ ಬ್ಯಾರೆಲ್ ಮೂಲಕ ಪಾಸ್ ಆಗುತ್ತೆ. ಬ್ಯಾರೆಲ್ಸ್ನ ಒಳಭಾಗ ಅನೇಕ ಇರ್ರೆಗ್ಯುಲಾರಿಟೀಸ್ ಮತ್ತು ಗ್ರೂವ್ಗಳಿಂದ ಕೂಡಿರುತ್ತೆ. ಅವೆಲ್ಲ ಕೂಡ ಬುಲೆಟ್ಗಳ ಮೇಲೆ ಇಂಪ್ರಿಂಟ್ ಆಗುತ್ತೆ. ಅದನ್ನು ಲ್ಯಾಂಡ್ಸ್ ಆ್ಯಂಡ್ ಗ್ರೂವ್ಸ್ ಅಂತ ಕರೀತೇವೆ. ಪ್ರಪಂಚದಲ್ಲಿ ಯಾವುದೇ ಎರಡು ವೆಪನ್ನ ಲ್ಯಾಂಡ್ಸ್ ಆ್ಯಂಡ್ ಗ್ರೂವ್ಸ್ ಒಂದೇ ರೀತಿ ಇರೋದಿಲ್ಲ, ನಮ್ಮ ಫಿಂಗರ್ ಪ್ರಿಂಟ್ಸ್ ಥರ. ಪ್ರತಿ ವೆಪನ್ನಿಗೂ ಅದರದ್ದೇ ಆದ ವೈಶಿಷ್ಟ್ಯ ಇರುತ್ತೆ. ಅದೇ ವೈಶಿಷ್ಟ್ಯಗಳು ಬುಲೆಟ್ ಮೇಲೂ ಮಾರ್ಕ್ ಆಗಿರುತ್ತೆ. ಹಾಗಾಗಿ ನಿಖರವಾಗಿ ಹೇಳಬಹುದು ಒಂದು ಬುಲೆಟನ್ನು ಇಂಥದ್ದೇ ವೆಪನ್ನಿಂದ ಫೈರ್ ಮಾಡಿದ್ದಾರೆ ಅಂತ ಹೇಳಿ. ತಾವು ಇದಕ್ಕೆ ಉಪಯೋಗಿಸಿದಂಥ ಟೆಸ್ಟ್ ಬುಲೆಟ್ ತಂದಿದ್ದೀರಾ? ಹಾಂ, ತಂದಿದ್ದೀನಿ. ರೀ ಮಂಜುನಾಥ್, ಆ MO85A ಬುಲೆಟ್ ತೊಗೊಂಬನ್ನಿ. ನೋಡಿ, ಇದು ಟೆಸ್ಟ್ ಬುಲೆಟ್, ಇದು ಕ್ರೈಮ್ ಬುಲೆಟ್. ಈ ಎರಡೂ ಬುಲೆಟ್ಗಳ ಮೇಲೆ ಒಂದೇ ರೀತಿ ಲ್ಯಾಂಡ್ಸ್ ಆ್ಯಂಡ್ ಗ್ರೂವ್ಸ್ ಇದೆ ಅಂತ ಹೇಳ್ತೀರಿ? ಹೌದು, ಈ ಟೆಸ್ಟ್ ಬುಲೆಟ್ಟು ಮತ್ತು ಈ ಕ್ರೈಮ್ ಬುಲೆಟ್ಟು ಇವೆರಡೂ ಇದೇ ವೆಪನ್ನಿಂದ ಫೈರ್ ಆಗಿರೋದು. ನೋಡಿ, ಈ ಟೆಸ್ಟ್ ಬುಲೆಟ್ನ ನಾನು ಫೈರ್ ಮಾಡಿರೋದು. ಈ ಕ್ರೈಮ್ ಬುಲೆಟ್ನ ಯಾರು ಫೈರ್ ಮಾಡಿದಾರೋ ಗೊತ್ತಿಲ್ಲ. ವೆರಿ ಗುಡ್. ಇದು ನಿವೇದಿತಾ ಅವರ ಪಿಸ್ತೂಲ್ ಆದ್ದರಿಂದ ಈ ಕ್ರೈಮ್ ಬುಲೆಟ್ನ ಅವರೇ ಫೈರ್ ಮಾಡಿದ್ದಾರೆ. ಸಾಧ್ಯತೆ ಇದೆ. ಸೊ ಇದೇ ಪಿಸ್ತೂಲಿಂದಾನೇ ನಿವೇದಿತಾ ಅವರು ರಾಜಾನಂದ ಸ್ವಾಮಿಗಳನ್ನು ಫೈರ್ ಮಾಡಿ ಕೊಂದಿರೋದು. ಹೌದು. ಅಬ್ಜೆಕ್ಷನ್ ಯುವರ್ ಆನರ್. ಅಬ್ಜೆಕ್ಷನ್ ಸಸ್ಟೈನ್ಡ್. ದಟ್ಸ್ ಆಲ್ ಯುವರ್ ಆನರ್. ಕ್ರಾಸ್ ಎಕ್ಸಾಮಿನೇಷನ್ ಮಿಸ್ಟರ್ CSP. ಇದೇ ಯುವರ್ ಆನರ್. ഇരുള വിരുദ്ധ ಬೆಳಕಿನ ಯುದ್ಧ, ಕೊನೆಯಿಲ್ಲದ ಕಾದಾಟ, ತಡೆಯೇ ಇಲ್ಲದೆ ನಡೆಯಲೇಬೇಕು, ಸೋಲಿಲ್ಲದ ಹೋರಾಟ.